ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗಣಾನಂತ್ವಂ ಗಣಪತಿಂ ವಾಮೇ ಕವಿಂ ಕವೀನಾಪಮಶ್ರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನಂ ಜಪಿಸ್ಸೇರಸಾದನಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಬುಧವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಹೇಮವಂತ ಋತು ಪೌಷಮಾಶೆ ಕೃಷ್ಣ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಬುಧವಾಸರದಲ್ಲಿ ಇವತ್ತಿನ ತಿಥಿ ದ್ವಿತೀಯ. ಇವತ್ತಿನ ನಕ್ಷತ್ರೆ ಪುಷ್ಯ ನಕ್ಷತ್ರೆ. ಬುಧವಾಸರದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿ ಮೇಷ ಲಗ್ನದವರಿಗೆ ನೂತನ ಕೆಲಸಗಳಲ್ಲಿ ವಿಶೇಷವಾದಂತಹ ಆಸಕ್ತಿಗಳು ಮತ್ತೆ ಒಂದಷ್ಟು ಆದಾಯದ ಮೂಲಗಳನ್ನು ಹುಡುಕುವಂತಹ ಶುಭ ದಿವಸ ಅಂತಾನೆ ಕೂಡ ಹೇಳುವಂಥದ್ದು. ಜೊತೆಗೆ ಹೊಸ ಕೆಲಸಗಳ ಜೊತೆಗೆ ಹೊಸ ಸ್ನೇಹಿತರು, ಉದ್ಯೋಗದಲ್ಲಿ ಬಡ್ತಿ ಸಿಗುವಂಥದ್ದು, ಮತ್ತೆ ನಿಮ್ಮ ಮೇಲಧಿಕಾರಿಗಳ ಜೊತೆ ವಿಶ್ವಾಸದಲ್ಲಿ ಪ್ರಶಂಸೆಗೆ ಒಳಗಾಗುವಂಥದ್ದು, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಒಂದಿಷ್ಟು ಅಭಿವೃದ್ಧಿಯನ್ನು ನೋಡುವಂಥದ್ದು, ಕುಟುಂಬದಲ್ಲಿ ಆನಂದಮಯ ಜೀವನವನ್ನು ಸಹ ನೋಡುವಂತ ಶುಭ ದಿವಸವಾಗಿರುತ್ತೆ. ನೂತನ ಕೆಲಸಗಳಲ್ಲಿ ವಿಶೇಷವಾಗಿ ಭೂ ವ್ಯವಹಾರ ಮಾಡುವಂತವರಿಗೆ ದ್ವಿಗುಣ ಲಾಭವನ್ನು ಸಹ ನೋಡುವಂಥದ್ದು ಮೇಷರಾಶಿಯವರು. ಮೇಷರಾಶಿ ಮೇಷ ಲಗ್ನದವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಗಂ ಗಣಪತಿಯೇ ನಮಃ ಮಂತ್ರ ಪಠನ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿ ವೃಷಭ ಲಗ್ನದವರಿಗೆ ಎಂದಿನಂತೆ ಒಂದಿಷ್ಟು ಒತ್ತಡಗಳು ಉದ್ಯೋಗದಲ್ಲಾಗಿರ್ಬೋದು ಅಥವಾ ರೈತಾಪಿ ಜೀವನದಲ್ಲಿರುವಂತವರು, ಕುಟುಂಬದಲ್ಲಿರುವಂತವರು, ಭಯದ ವಾತಾವರಣ, ಒಂದಿಷ್ಟು ಒತ್ತಡಗಳು, ಋಣಾತ್ಮಕ ಒತ್ತಡಗಳು, ಯಾವುದು ಸಹ ಒಂದು ಕೆಲಸ ಒಂದು ದಿನದಲ್ಲಿ ಮಾಡುವಂತಹ ನಿಮ್ಮ ಕೈಲಿ ಆಗದೇ ಇರುವಂತಹ ಒಂದಿಷ್ಟು ಜಿಜ್ಞಾಸೆಗೆ ಒಳಗಾಗುವಂತಹ ದಿನಮಾನವಾಗಿರುತ್ತೆ. ಜೊತೆಗೆ ನಿಮ್ಮ ಸ್ವಇಚ್ಛೆ ಕೆಲಸಗಳಲ್ಲಿ ನೀವು ಗೌಪ್ಯತೆಯಿಂದ ಮಾಡಿದ್ರೆ ನಿಮ್ಮ ಕೆಲಸಗಳ ಯಶಸ್ಸನ್ನು ನೋಡುವಂಥದ್ದು. ಯಾಕೆ ಮಿತ್ರತ್ವದಲ್ಲಿ ಶತ್ರುತ್ವಗಳು ಅಂತ ನಿಮ್ಮ ಸ್ನೇಹ ಬಳಗ ಕೆಲವೊಂದಷ್ಟು ವಿಶ್ವಾಸಗಳಲ್ಲಿ ವ್ಯವಹಾರಗಳಲ್ಲಿ ಒಂದಿಷ್ಟು ಶತ್ರುತ್ವಗಳನ್ನು ಕಾಡುವಂತ ದಿನಮಾನವಾಗಿರುತ್ತೆ. ತಾಯಿ ಒಂದು ಮಾತೃವಿನ ಸಮಾನಾದರಂತರಲ್ಲಿ ಆರೋಗ್ಯದಲ್ಲಿ ಒಂದಿಷ್ಟು ಏರಿಳಿತವನ್ನು ಸಹ ನೋಡಬೇಕಾಗಿರುತ್ತೆ. ಎಚ್ಚರಿಕೆ, ವೈದ್ಯಕೀಯ ತಪಾಸಣೆ ಒಳಿತು. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ಹನುಮಾನ್ ಚಾಲೀಸ ಪಠನ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಹೊಸ ಕೆಲಸಗಳಲ್ಲಿ ಜೊತೆಗೆ ಪಾನೀಯ ಮಾರಾಟಗಾರರಿಗೆ ಅಥವಾ ಈ ಬೇಕರಿ ಐಟಮ್ ದರ್ಶಿನಿ ಮಾರಾಟಗಾರರಿಗೆ, ಈ ದಿನಸಿ ಪದಾರ್ಥ ಮಾರಾಟಗಾರರಿಗೆ ವಿಶೇಷವಾದಂತಹ ಲಾಭವನ್ನು ನೋಡಬೇಕು ಅನ್ನುವಂತಹ ಆಸಕ್ತಿಗಳಲ್ಲಿ ನಿಮ್ಮ ಕೆಲಸಗಳಲ್ಲಿ ತೊಡಗಿಸಿಕೊಂಡ್ರು ಸಹ ಮಧ್ಯಮ ಲಾಭವನ್ನು ಸಹ ನೋಡುವಂಥದ್ದು. ತುಂಬಾ ಬೇಸರದ ದಿನ ಅಂತಾನೆ ಹೇಳುವಂಥದ್ದು. ಘನವಸ್ತು ಮಾರಾಟಗಾರರಿಗೆ, ಕಬ್ಬಿಣ, ಚಿನ್ನ, ಬೆಳ್ಳಿ ವಸ್ತು ಮಾರಾಟಗಾರರಿಗೆ, ವಿಗ್ರಹಗಳ ಶಿಲ್ಪಿಗಳ ಮಾರಾಟಗಾರರಿಗೆ ನೂತನವಾಗಿ ದ್ವಿಗುಣ ಲಾಭವನ್ನು ಸಹ ನೋಡುವಂತ ದಿನಮಾನವಾಗಿರುತ್ತೆ. ಜೊತೆಗೆ ನಿಮ್ಮ ಕೂಡಿಟ್ಟ ಹಣವನ್ನು ಸಹ ನಿಮ್ಮ ಮರವಿನಿಂದ ಕಳೆದುಕೊಳ್ಳುವಂಥದ್ದು, ಬೆಲೆ ಬಾಳುವಂಥದ್ದನ್ನ ಕಳೆದುಕೊಳ್ಳುವಂತ ದಿನಮಾನವಾಗಿರುತ್ತೆ. ಎಚ್ಚರಿಕೆ. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಬಲಮುರಿ ಗಣಪತಿ ಆರಾಧನೆ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರಿಗೆ ಇಪಿಸ್ಸ ಫಲಗಳನ್ನು ಸಹ ನೋಡುವಂಥದ್ದು. ದೈವಾನುಗ್ರಹ ನಿಮ್ಮ ಜೊತೆ ಇದೆ ಅಂತಲೂ ಕೂಡ ಹೇಳುವಂಥದ್ದು. ನಿಮ್ಮ ಚಾಕ್ಷತೆಯಿಂದ ನಿಮ್ಮ ಅಧಿಕಾರಿಗಳಿಗೆ ನೀವು ವಿಶ್ವಾಸದಲ್ಲಿರುವಂಥದ್ದು ಬಡ್ತಿಯಾಗುವಂಥದ್ದು. ಉದ್ಯೋಗಗಳನ್ನು ಯಾರು ಅರಸುತ್ತಿರುವಂತವರಿಗೆ ನೂತನ ಉದ್ಯೋಗಗಳಿಗೆ ಅವಕಾಶ ಸಿಗುವಂಥದ್ದು. ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಗೌರವಗಳು ಸಹ ಸಿಗುವಂಥದ್ದು. ಪುಸ್ತಕ ವ್ಯಾಪಾರಿಗಳಿಗೆ, ಕೃಷಿಕರಿಗೆ, ರೈತಾಪಿ ವರ್ಗದಲ್ಲಿ ಹೈನುಗಾರಿಕೆಯವರಿಗೆ ವಿಶೇಷವಾದಂತಹ ಬೆಲೆ ಸಿಗುವಂತ ದಿನಮಾನವಾಗಿರುತ್ತೆ. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಬಿಳಿ. ಪರಿಹಾರವಾಗಿ ಗಣಪತಿ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿ ಸಿಂಹ ಲಗ್ನದವರಿಗೆ ನೂತನವಾಗಿ ಒಂದಿಷ್ಟು ಭಯ ಶುರುವಾಗುವಂಥದ್ದು. ವ್ಯವಹಾರಗಳಲ್ಲಿ ಅಥವಾ ನಂಬಿಕೆ ಮೇಲೆ ವ್ಯವಹಾರ ಮಾಡುವಂತರದ್ರಲ್ಲಿ, ರಿಯಲ್ ಎಸ್ಟೇಟ್ ಮಾಡುವಂತವರಿಗೆ ಇವರಿಗೆ ಭಯಕ್ಲೇಶ ಮನಸ್ತಾಪ ಅಂತ ನಿಮ್ಮ ಮಾತುಗಳಲ್ಲಿ ಒಂದಿಷ್ಟು ವ್ಯತ್ಯಾಸಗಳನ್ನು ನೋಡುವಂಥದ್ದು. ಇದರಿಂದ ನಿಮ್ಗೆ ದೊಡ್ಡದಾದಂತಹ ಹಣಕಾಸು ವಿಚಾರದಲ್ಲಿ ಪೆಟ್ಟು ಬೀಳುವಂತ ದಿನಮಾನವಾಗಿರುತ್ತೆ. ಮಾತು ಮನಂಗಳಂ ನರಿತು ಅಂತ ನಿಮ್ಮ ಮಾತುಗಳ ಮೇಲೆ ಒಂದಿಷ್ಟು ಎಚ್ಚರಿಕೆಯಿಂದ ಮಾತಾಡೋದ್ರಿಂದ ಒಳಿತು. ಸಂಧ್ಯಾ ಕಾಲದಲ್ಲಿ ಹೃದಯ ಸಂಬಂಧಪಟ್ಟಂತಹ, ಯಾರು ಹೃದ್ರೋಗ ಸಂಬಂಧಪಟ್ಟಂತಹ ಕಾಯಿಲೆಗಳಿರುತ್ತೆ ಅವ್ರು ಎಚ್ಚರಿಕೆಯಿಂದ ವೈದ್ಯಕೀಯ ತಪಾಸಣೆ ಮಾಡ್ಕೊಳ್ಳೋದು ಒಳಿತು. ವಾಹನ ಚಲಾವಣೆ ಅತ್ಯಂತವಾಗಿ ಎಚ್ಚರಿಕೆಯಿಂದ ಮಾಡುವಂಥದ್ದು. ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಶನೈಶ್ಚರ ಆರಾಧನೆ ಒಳಿತು. ಮುಂದಿನ ರಾಶಿ ಕನ್ಯಾ.
ಕನ್ಯಾ ರಾಶಿಯವರಿಗೆ ನೂತನ ಕೆಲಸಗಳು ಅಂದ್ರೆ ಗೃಹ ಕಟ್ಟಡ ನಿರ್ಮಾಣಗಳು ಅರ್ಧಕ್ಕೆ ನಿಂತಿರ್ಬೋದು, ಅಥವಾ ಭೂ ತಗೊಳ್ಳುವಂತಹ ಹೊಸ ವಿಚಾರಗಳಾಗಿರ್ಬೋದು, ಆಭರಣಗಳು ಕೊಳ್ಳುವಂಥದ್ದು, ಬೆಲೆ ಬಾಳುವ ವಸ್ತುಗಳನ್ನು ಕೊಳ್ಳುವಂಥದ್ದಕ್ಕೆ ಇವತ್ತು ವಿಶೇಷವಾದಂತಹ ದಿನ ಅಂತಾನೆ ಹೇಳುವಂಥದ್ದು. ಜೊತೆಗೆ ನಿಮಗೆ ಪಿತ್ರಾರ್ಜಿತ ಆಸ್ತಿಗಳು ಯಾವ್ದಾದ್ರು ಬರೋದಿದ್ರೆ, ಮೂಲಧನಗಳು ಯಾವ್ದಾದ್ರು ಬರೋದಿದ್ರೆ ನಿಮ್ ಕೈಗೂಡುವಂಥದ್ದು. ನಿಮ್ಮ ಪತ್ನಿಯರ ಕಡೆ ಅಂದ್ರೆ ನಿಮ್ಮ ಹೆಂಡತಿಯ ಮನೆಯವರ ಕಡೆಯಿಂದ ನೂತನವಾದಂತಹ ಸಹಾಯ ಹಸ್ತ ಕೈ ಚಾಚುವಂಥದ್ದು, ನಿಮಗೆ ಸಹಾಯ ಆಗುವಂಥದ್ದು, ಬೆನ್ನೆಲುಬಾಗಿರುವಂತ ದಿನಮಾನವಾಗಿರುತ್ತೆ. ಮಾರ್ಗದರ್ಶನ ನಿಮ್ಮ ಕುಟುಂಬದವರ ಹಿರಿಯರ ಮಾರ್ಗದರ್ಶನದಂತೆ ಹೋಗೋದ್ರಿಂದ ಶುಭ ಕಾಲ ಅಂತಾನೆ ಹೇಳುವಂಥದ್ದು. ಜೊತೆಗೆ ಮಧ್ಯವರ್ತಿಗಳ ವ್ಯವಹಾರಗಳು, ಲೇವಾದೇವಿ ವ್ಯವಹಾರಗಳು ಯಾರು ಮಾಡೋದಿದ್ರೆ ಎಚ್ಚರಿಕೆಯಿಂದ ಮಾಡತಕ್ಕದ್ದು. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ಹನುಮಾನ್ ದೇವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ತುಲಾ. ತುಲಾ ರಾಶಿ ತುಲಾ ಲಗ್ನದವರಿಗೆ ಇಪಿಸ್ಸ ಫಲಗಳನ್ನು ಪಡೆಯುವಂತಹ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಇರುವಂತದ್ದು. ನಿಮಗೆ ಪಿತೃದೇವತೆಗಳು ಕುಲದೇವತೆಗಳ ಅನುಷ್ಠಾನದ ಮೇರೆಗೆ ಇವತ್ತು ಗೃಹ ಕಟ್ಟಡ ನಿರ್ಮಾಣ, ಹೊಸ ವಾಹನಗಳನ್ನು ನೂತನ ವಾಹನ ಕೊಳ್ಳುವಂಥದ್ದು, ಜೊತೆಗೆ ನಿಮಗೆ ಬಡ್ತಿ ಆಗುವಂಥದ್ದು, ಉದ್ಯೋಗಸ್ಥರು ಅರಸುತ್ತಿರುವಂತರಿಗೆ ವಿದೇಶಕ್ಕೆ ಹೋಗುವಂತಹ ಒಂದಿಷ್ಟು ಅವಕಾಶಗಳು, ನೂತನ ಕೆಲಸಗಳಿಗೆ ಒಂದಿಷ್ಟು ಸದಾವಕಾಶ ಅಂತಾನೆ ಹೇಳುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ದುಂದು ವೆಚ್ಚ ಆಗುವಂತ ದಿನಮಾನವಾಗಿರುತ್ತೆ. ಸ್ವಲ್ಪ ಹಿಡಿತ ಇರೋದ್ರಿಂದ ಒಳಿತು. ಇವತ್ತಿನ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಒಂದಿಷ್ಟು ಆತುರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ದಿನಮಾನಗಳಾಗಿರುತ್ತೆ. ನಿಮ್ಮ ಒಂದಿಷ್ಟು ಅವಘಡಗಳು, ಅದು ಆಗೋ ಸಮಯಕ್ಕೆ ಆಗೋದಕ್ಕಿಂತ ಮೊದಲೇ ಒಂದಿಷ್ಟು ಮಾತುಕತೆಗಳು, ವ್ಯವಹಾರಗಳು ದುಡುಕುವಂಥದ್ದು, ಆತುರಗಳಿಂದ ಒಂದಿಷ್ಟು ಕೆಲಸ ಕಾರ್ಯಗಳು ಹದಗೆಡುವಂಥದ್ದು. ವೃಥಾ ತಿರುಗಾಟಂ ವೃಥಾ ಖರ್ಚು ಅಂತ ಒಂದು ಕೆಲಸಗಳಿಗೆ 10 ಬಾರಿ ಓಡಾಡುವಂಥದ್ದು, ಗಾಬರಿಗಳು, ಸ್ನೇಹಿತರಲ್ಲಿ ಭಿನ್ನಾಭಿಪ್ರಾಯಗಳು, ಕುಟುಂಬದಲ್ಲಿ ವಾಗ್ವಾದಗಳು, ನಿಮ್ಮ ತಂದೆ ತಾಯಿಯರ ಹತ್ರ ಒಂದಿಷ್ಟು ವಾಗ್ವಾದಗಳಿಂದ ಒಂದಿಷ್ಟು ಮನಸ್ತಾಪಗಳು ಉಂಟಾಗುವಂಥದ್ದು. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಕೆಲಸ ಕಾರ್ಯಗಳ ಗಮನ ಕೊಟ್ರೆ ನಿಮಗೆ ಯಶಸ್ಸು ಕಾಣುವಂಥದ್ದು. ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ನಿಮಗೆ ವಾಹನ ಚಲಾವಣೆ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾಡತಕ್ಕದ್ದು. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 7, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ದತ್ತಾತ್ರೇಯರ ಆರಾಧನೆ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿ ಧನಸ್ಸು ಲಗ್ನದವರಿಗೆ ಪಿತ್ರಾರ್ಜಿತ ಆಸ್ತಿ ಜೊತೆಗೆ ನೀವು ಸಂಪಾದನೆ ಮಾಡಿಕೊಂಡಿರುವಂಥದ್ದು ಕಳೆದುಕೊಳ್ಳುವಂತಹ ದಿನಮಾನವಾಗಿರುತ್ತೆ. ನಂಬಿಕೆಗಳ ಮೇಲೆ ವ್ಯವಹಾರ ಮಾಡುವುದರಿಂದ ಒಂದಿಷ್ಟು ಪೆಟ್ಟು ಬೀಳುವಂಥದ್ದು. ಜೊತೆಗೆ ನಿಮ್ಮ ಕುಟುಂಬದವರ ಮಾತುಗಳನ್ನು ನೀವು ಕೇಳೋದೇ ಇಲ್ಲ ಅನ್ನುವಂತಹ ಒಂದಿಷ್ಟು ಎದುರಾಗುವಂತಹ ಸಮಸ್ಯೆಗಳಿಗೆ ನೀವು ಸಿಗಾಕೊಂಡಿರುವಂಥದ್ದು. ಹಾಗಾಗಿ ಒಂದಿಷ್ಟು ಎಚ್ಚರಿಕೆಯಿಂದ ಇವತ್ತಿನ ದಿನ ಸಮಯವನ್ನು ಪಾಸ್ ಮಾಡ್ಕೋಬೇಕು. ಒಂದಿಷ್ಟು ಸಮಯ ಕೊಟ್ಟು ಮಾತಾಡೋದ್ರಿಂದ ನಿಮ್ಗೆಲ್ಲ ಒಂದಿಷ್ಟು ಉಳಿಕೆ ಮಾಡ್ಕೊಳ್ಳುವಂತಹ ಅವಕಾಶಗಳು ಕೂಡ ಸಿಗುವಂಥದ್ದು. ಜೊತೆಗೆ ನಿಮ್ಮ ಕುಟುಂಬದಲ್ಲಿ ಹಿರಿಯರ ತಂದೆ ತಾಯಿಯರ ಆರೋಗ್ಯದಲ್ಲಿ ಒಂದಿಷ್ಟು ಕೊಂಚ ವ್ಯತ್ಯಾಸ ಆಗುವಂತ ದಿನಮಾನವಾಗಿರುತ್ತೆ. ಎಚ್ಚರಿಕೆ. ನೂತನ ಕೆಲಸಗಳಿಗೆ, ಹೊಸ ವ್ಯವಹಾರಗಳಿಗೆ ಶುಭ ಕಾಲ ಅಲ್ಲ. ಧನುಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ವಿಷ್ಣು ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿ ಮಕರ ಲಗ್ನದವರಿಗೆ ವಿದ್ಯಾರ್ಜನೆಗಳು, ಮಕ್ಕಳಲ್ಲಿ ಒಂದಿಷ್ಟು ಪ್ರೌಢಾವಸ್ಥೆಯನ್ನು ಸಹ ನೋಡುವಂಥದ್ದು, ಮಕ್ಕಳಿಂದ ಒಂದಿಷ್ಟು ಯಶಸ್ಸನ್ನು ಕೂಡ ನೋಡುವಂತ ದಿನಮಾನವಾಗಿರುತ್ತೆ. ಜೊತೆಗೆ ಯಾರು ಉದ್ಯೋಗ ಅರಸುತ್ತಿರುವಂತವರಿಗೆ ಉದ್ಯೋಗ ಅವಕಾಶಗಳು ಸಿಗುವಂಥದ್ದು. ಗವರ್ನಮೆಂಟ್ ಏನಲ್ಲ, ಖಾಸಗಿ ಉದ್ಯೋಗಗಳು ಕೂಡ ನಿಮ್ಗೆ ಅರಸು ಬರುವಂತ ದಿನಮಾನವಾಗಿರುತ್ತೆ. ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲಿ ಯಾರು ತೊಡಗಿಸ್ಕೊಂಡಿರ್ತೀರಿ ಅವರಿಗೆ ಗೌರವಗಳು ಕೂಡ ಸಿಗುವಂಥದ್ದು. ಜೊತೆಗೆ ನಿಮಗಿರುವಂತಹ ಲೇಖಕರಿಗೆ, ಪುಸ್ತಕ ಮಾರಾಟಗಾರರಿಗೆ, ಮುದ್ರಣಾಲಯಗಳಿಗೆ ವಿಶೇಷವಾದಂತಹ ಬೆಲೆ ಕೂಡ ಸಿಗುವಂಥದ್ದು. ಗೌರವ ಸ್ಥಾನಮಾನಗಳು ಹೆಚ್ಚಾಗುವಂತ ದಿನಮಾನವಾಗಿರುತ್ತೆ. ಸಂಧ್ಯಾ ಕಾಲಗಳಲ್ಲಿ ಮಕರ ರಾಶಿಯವರು ಒಂದಿಷ್ಟು ವಾಹನಗಳಲ್ಲಿ ಎಚ್ಚರಿಕೆಯಿಂದ ಓಡಾಡತಕ್ಕದ್ದು. ಅವಘಡಗಳು ಸಂಭವಿಸುವಂಥದ್ದು. ಯಾಕೆಂದ್ರೆ ಶನಿ ಉಚ್ಚ ಸ್ಥಾನದಿಂದ ನೀಚ ಸ್ಥಾನದಲ್ಲಿರುವುದರಿಂದ ಒಂದಿಷ್ಟು ಸಮಸ್ಯೆಗಳು, ಅವಘಡಗಳು ಕೂಡ ಸಿಗುವಂತದ್ದಾಗಿರುತ್ತೆ. ಕಬ್ಬಿಣಗಳಿಂದ ಪೆಟ್ಟು ಅಂತ ಎಚ್ಚರಿಕೆಯಿಂದ ಇರತಕ್ಕದ್ದು ಒಳಿತು. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ತ್ರಯಂಬಕೇಶ್ವರಾಯ ನಮಃ ಮಂತ್ರ ಪಠನ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭ ರಾಶಿ ಕುಂಭ ಲಗ್ನದವರಿಗೆ ಶುಭ ಕಾಲಗಳ ಪ್ರಾರಂಭದಲ್ಲಿ ಒಂದಿಷ್ಟು ನಿಮ್ಮ ಋಣಾತ್ಮಕಗಳನ್ನ
ನೀವು ತೀರಿಸ್ಕೊಳ್ಳುವಂಥದ್ದು. ಸಾಲ ಬಾಧೆಗಳಿರ್ಬೋದು ಅಥವಾ ನಿಮಗೆ ಬರಬೇಕಾದಂತಹ ಯಾವುದೇ ಹಣಕಾಸು ವಿಚಾರಗಳಾಗಿರ್ಬೋದು ಕ್ರೋಢೀಕರಣ ಆಗುವಂಥದ್ದು. ಜೊತೆಗೆ ಮಕ್ಕಳಿಲ್ಲ ಅಂದವರಿಗೆ ಶುಭ ಸುದ್ದಿಗಳನ್ನು ಸಹ ಕೇಳುವಂಥದ್ದು. ಶುಭ ಮಂಗಳಕರ ಕಾರ್ಯಗಳ ಬಗ್ಗೆ ಒಂದಿಷ್ಟು ಮಾತುಕತೆಗಳು ಕುಟುಂಬದಲ್ಲಿ ನಡೆಯುವಂಥದ್ದು. ಪ್ರೇಮಿಗಳಿದ್ರೆ ಅವರಿಗೊಂದಿಷ್ಟು ಮಕ್ಕಳ ಮನೆಗಳಲ್ಲಿ ಒಂದಿಷ್ಟು ಮಾತುಕತೆಗಳ ಮೇಲೆ ನಿಮಗೆ ಒಂದಿಷ್ಟು ಹಸ್ತು ನಿಮ್ಮ ವಿಚಾರಗಳಲ್ಲಿ ಒಂದಿಷ್ಟು ಕಾರ್ಯಗಳಿಗೆ ಚಾಲನೆ ಸಿಗುವಂಥದ್ದು. ಜೊತೆಗೆ ಚಿನ್ನ ಬೆಳ್ಳಿ ವ್ಯಾಪಾರಗಾರರಿಗೆ ಮಧ್ಯಮ ಲಾಭ ಕೂಡ ನೋಡುವಂಥದ್ದು. ಎಚ್ಚರಿಕೆ ಹಣಕಾಸು ವಿಚಾರಗಳಲ್ಲಿ. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಶಿವ ಅಷ್ಟೋತ್ತರ ಪಠನ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನ ಲಗ್ನದವರಿಗೆ ಒಂದಿಷ್ಟು ಭಯ ಕ್ಲೇಶ ಮನಸ್ತಾಪ ಅಂತ. ಯಾಕೆ ಅಂದ್ರೆ ನಿಮ್ಗೆ ಬರುವಂತದ್ದೆಲ್ಲ ಬಂದು ಕೈ ಸೇರುವಂತ ದಿನಮಾನದಲ್ಲಿ ಒಂದಿಷ್ಟು ಭಯದ ವಾತಾವರಣ ಉಂಟಾಗುವಂಥದ್ದು. ಏನ್ ಮಾಡೋಣ ಅನ್ನುವಂಥದ್ದು. ಹಾಗಾಗಿ ನಿಮ್ಮ ಆಪ್ತ ಸ್ನೇಹಿತರು, ನಿಮ್ಮ ಗುರು ಹಿರಿಯರ ಜೊತೆ ಒಂದಿಷ್ಟು ಮಾತುಕತೆಗಳ ಮೂಲಕ ನೀವು ಅದನ್ನ ಒಂದಿಷ್ಟು ಪರಿಹಾರ ಮಾಡ್ಕೊಳ್ಳೋದ್ರಿಂದ ಒಂದಿಷ್ಟು ಗೊಂದಲಗಳಿಂದ ಹೊರಗಡೆ ಬರುವಂತ ದಿನಮಾನವಾಗಿರುತ್ತೆ. ಜೊತೆಗೆ ಊಟದ ಸಂಬಂಧಪಟ್ಟಂತದೆ ಎಚ್ಚರಿಕೆಯಿಂದ ಇರತಕ್ಕದ್ದು. ಯಾಕೆಂದ್ರೆ ಆಹಾರದಲ್ಲಿ ಒಂದಿಷ್ಟು ವ್ಯತ್ಯಾಸಗಳಾಗಿ ಆರೋಗ್ಯ ಕೆಡುವಂತ ದಿನಮಾನವಾಗಿರುತ್ತೆ. ಜೊತೆಗೆ ಮೀನರಾಶಿಯವರಿಗೆ ವಿಶೇಷವಾಗಿ ಹೇಳೋದಾದ್ರೆ ನೂತನ ಕೆಲಸಗಳಿಗೆ ನೀವು ಬಂಡವಾಳ ಹೂಡಿಕೆ ಮಾಡೋದಾದ್ರೆ ಇವತ್ತು ಶುಭ ಕಾಲವಾಗಿರುವಂಥದ್ದು. ಭೂ ವ್ಯವಹಾರದವರು, ರಿಯಲ್ ಎಸ್ಟೇಟ್ ಮಾಡುವಂಥವರು, ವಿಜ್ಞಾನಿಗಳು, ಜೊತೆಗೆ ತಂತ್ರಜ್ಞಾನದಲ್ಲಿ ಮೂಲಕದಲ್ಲಿ ಹೋಗುವಂಥವರು ಎಲ್ಲರಿಗೂ ತುಂಬಾ ವಿಶೇಷವಾದಂಥ ದಿನಮಾನವಾಗಿರುತ್ತೆ. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.